ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಮನೆಯ ಮಹಾರಾಣಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಕೇವಲ ಮಾಹಿತಿಗಾಗಿ ಅಲ್ಲ, ನಿಮ್ಮ ಬದುಕನ್ನು ಕಂಪ್ಲೀಟಾಗಿ ಬದಲಾಯಿಸಿಕೊಳ್ಳುವುದಕ್ಕೆ ಸಿಕ್ಕಿರುವ ಒಂದು ಅದ್ಭುತ ಅವಕಾಶ. ನಿಮ್ಮನ್ನು ನಾನು ಒಂದು ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಕಣ್ಣು ಮುಚ್ಚಿ ಯೋಚನೆ ಮಾಡಿ. ಯಾರೋ ನಿಮಗೆ ಮಾಡಿದ ಮೋಸ, ಯಾವುದೋ ಒಂದು ಹಳೆಯ ಕಹಿ ಘಟನೆ, ಯಾವುದೋ ಅವಮಾನ ಅಥವಾ ನಿಮ್ಮ ಪ್ರೀತಿ ಪಾತ್ರರು ಕೊಟ್ಟ ದೊಡ್ಡ ನಂಬಿಕೆ ದ್ರೋಹದ ನೋವು ಇವತ್ತಿಗೂ ನಿಮ್ಮನ್ನು ಒಳಗಿನಿಂದ ಕಾಡ್ತಿದೆಯಾ? ಆ ದಿನ ನಡೆದ ಘಟನೆಯ ಮುಖಗಳು, ಅವರು ಆಡಿದ ಆ ಕಟು ಮಾತುಗಳು ಇವತ್ತಿಗೂ ನಿಮ್ಮ ಕಿವಿಯಲ್ಲಿ ರಿಂಗಣಿಸುತ್ತಿದೆಯಾ? ಆ ನೆನಪು ಬಂದಾಗಲೆಲ್ಲ ನಿಮ್ಮ ಎದೆ ಭಾರ ಆಗಿ ಕಣ್ಣೀರು ಬರುತ್ತಾ? ನಾವು ಎಷ್ಟೇ ದೇವಸ್ಥಾನಕ್ಕೆ ಹೋದರೂ, ಎಷ್ಟೇ ಪಾಸಿಟಿವ್ ಆಗಿ ಇರಬೇಕು ಅಂದುಕೊಂಡರೂ, ನಮ್ಮ ಮನಸ್ಸಿನ ಆಳದಲ್ಲಿ ಈಗಾಗಲೇ ತುಂಬಿಕೊಂಡಿರುವ ಈ ಕರಾಳ ನೆನಪುಗಳ ಕಸ ನಮ್ಮನ್ನು ನೆಮ್ಮದಿಯಾಗಿ ಇರಲು ಬಿಡುವುದಿಲ್ಲ. ಒಂದು ಕೊಳಕು ಪಾತ್ರೆಯಲ್ಲಿ ನೀವು ಎಷ್ಟು ಪವಿತ್ರವಾದ ಗಂಗಾಜಲವನ್ನು ಹಾಕಿದರೂ ಅದು ಕೊಳಕಾಗುತ್ತದೆ ಅಲ್ಲವೇ? ಹಾಗೆಯೇ ಮನಸ್ಸಿನ ಈ ಹಳೆ ಗಾಯಗಳನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡದೆ ನಾವು ಹೊಸ ಬದುಕನ್ನು, ಹೊಸ ಯಶಸ್ಸನ್ನು ಕಟ್ಟಿಕೊಳ್ಳಲು ಸಾಧ್ಯವೇ ಇಲ್ಲ. ಇವತ್ತಿನ ಈ ಡೀಪ್ ಎಪಿಸೋಡ್ನಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಆ ಕರಾಳ ನೆನಪುಗಳನ್ನು ಬೇರು ಸಮೇತ ಕಿತ್ತು ಹಾಕುವ ಮೆಂಟಲ್ ಡಿಲೀಟ್ ಬಟನ್ ಟೆಕ್ನಿಕ್ ಅನ್ನು ಅತ್ಯಂತ ಆಳವಾಗಿ ನಿಮಗೆ ಕಲಿಸಿಕೊಡುತ್ತೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಮೊದಲು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಕೆಲಸ ಮಾಡುತ್ತದೆ ಅನ್ನುವ ಸೈನ್ಸನ್ನು ಅರ್ಥ ಮಾಡಿಕೊಳ್ಳಿ. ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಇದೆ. ಅದಕ್ಕೆ ಕಾಲದ ಜ್ಞಾನವಿಲ್ಲ. ಅಂದರೆ ಪಾಸ್ಟ್ ಯಾವುದು, ಪ್ರೆಸೆಂಟ್ ಯಾವುದು ಅಂತ ಗುರುತಿಸುವುದಕ್ಕೆ ಬರುವುದಿಲ್ಲ. ಫಾರ್ ಎಕ್ಸಾಂಪಲ್, 5 ವರ್ಷ ಅಥವಾ 10 ವರ್ಷಗಳ ಹಿಂದೆ ನಿಮಗೆ ಯಾರೋ ಒಬ್ಬರು ಮೋಸ ಮಾಡಿರುತ್ತಾರೆ, ಅಥವಾ ನಿಮಗೆ ಏನೋ ಒಂದು ನೋವಾಗಿರುತ್ತೆ. ನಿಮ್ಮ ಪ್ರೀತಿ ಪಾತ್ರರನ್ನ ಅಗಲಿಕೆ ಇರಬಹುದು, ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಇರಬಹುದು, ಅಥವಾ ಏನೋ ಒಂದು ನಿಮಗೆ ನೋವಿರುತ್ತೆ. ಅದನ್ನು ನೀವು ಇವತ್ತು ರಾತ್ರಿ ನೆನೆಸಿಕೊಂಡು ಕಣ್ಣೀರು ಹಾಕ್ತಿರ್ತೀರಾ ಅಂದುಕೊಳ್ಳಿ. ಆಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಂದುಕೊಳ್ಳುತ್ತೆ ಗೊತ್ತಾ? ಅದಕ್ಕೆ ಇದು ಹಳೆಯ ಘಟನೆ ಅನ್ನೋದು ಗೊತ್ತಾಗುವುದಿಲ್ಲ. ಅದು ಈಗ ಈ ಕ್ಷಣದಲ್ಲಿ ನಡೀತಾ ಇದೆ ಅಂತ ತಪ್ಪು ತಿಳ್ಕೊಳ್ಳುತ್ತೆ. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಆವತ್ತು ಆ ಘಟನೆ ನಡೆದಾಗ ನಿಮ್ಮ ದೇಹದಲ್ಲಿ ಎಂತಹ ಭಯ, ದುಃಖ, ಆಘಾತವನ್ನು ನೀವು ಅನುಭವಿಸಿರ್ತೀರೋ, ಆ ಕ್ಷಣದಲ್ಲಿ ನಿಮ್ಮ ದೇಹದಲ್ಲಿ ಏನು ಕೆಮಿಕಲ್ ಉತ್ಪತ್ತಿ ಆಗಿರುತ್ತದೆಯೋ ಅದೇ ರೀತಿಯ ಕೆಮಿಕಲ್ಗಳನ್ನು ನಿಮ್ಮ ದೇಹದಲ್ಲಿ ಇವತ್ತು ರಿಲೀಸ್ ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತದೆ. ನೀವು ಹಳೆ ನೋವನ್ನು ನೆನೆಸಿಕೊಂಡಾಗಲೆಲ್ಲ ನಿಮ್ಮ ದೇಹವನ್ನು ನೀವೇ ಒಳಗಿನಿಂದ ಕೊಲ್ಲುತ್ತಿದ್ದೀರಾ. ಎಚ್ಚರಿಕೆ ಇರಲಿ. ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳುತ್ತೀನಿ, ಕೇಳಿ. ನೀವು ಇವತ್ತು ಯಾವುದೋ ಒಂದು ಪ್ರಶಾಂತವಾದ ಜಾಗದಲ್ಲಿ ಪಿಕ್ನಿಕ್ಕಿಗೆ ಹೋಗಬೇಕು ಅಂತ ಹೋಗಿರ್ತೀರ. ಆಗ ನಿಮ್ಮ ಎದುರುಗಡೆ ಹಠಾತ್ತಾಗಿ ಒಂದು ದೊಡ್ಡ ಹಾವು ಬಂತು ಅಂತ ಅಂದುಕೊಳ್ಳಿ. ಆ ಕ್ಷಣದಲ್ಲಿ ನಿಮ್ಮ ಮೆದುಳು ತಕ್ಷಣವೇ ಅಪಾಯ ಅನ್ನೋ ಸಿಗ್ನಲ್ ಕೊಟ್ಟು ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಮಾಡುತ್ತೆ. ಮೈಯೆಲ್ಲ ಬೆವರುತ್ತೆ. ನೀವು ಭಯದಿಂದ ಅಲ್ಲಿಂದ ಓಡಿ ಹೋಗ್ತೀರ, ಹೌದಲ್ವಾ? ಆದರೆ ನೆಕ್ಸ್ಟ್ ಡೇ ನೀವು
ನಿಮ್ಮ ಮನೆಯಲ್ಲೇ ಪ್ರಶಾಂತವಾಗಿ ಬೆಡ್ ಮೇಲೆ ಮಲಗಿರ್ತೀರ, ಯಾವುದೇ ಅಪಾಯ ಇಲ್ಲ. ಆಗ ಜಸ್ಟ್ ಕಣ್ಣು ಮುಚ್ಚಿ ನಿನ್ನೆ ನೀವು ಪಿಕ್ನಿಕ್ಕಿಗೆ ಹೋದಾಗ ಕಂಡಂಥ ಆ ಹಾವನ್ನು ದೃಶ್ಯನ ನೀವು ನೆನಪು ಮಾಡ್ಕೋತೀರ. ಏನಾಶ್ಚರ್ಯ, ನೀವು ಸುರಕ್ಷಿತವಾಗಿ ಮನೆಯಲ್ಲೇ ಇದ್ದರೂ ಕೂಡ ಆ ಹಳೆಯ ಘಟನೆಯನ್ನು ನೆನೆಸಿಕೊಂಡ ತಕ್ಷಣ ಇವತ್ತು ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಕೈಕಾಲು ನಡುಗುತ್ತದೆ. ಏಕೆ ಗೊತ್ತಾ? ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಮನೆಯಲ್ಲಿ ಇದ್ದೀರೋ ಅಥವಾ ಕಾಡಿನಲ್ಲಿ ಇದ್ದೀರೋ ಅನ್ನೋದು ಮುಖ್ಯ ಅಲ್ಲ. ನೀವು ಯಾವ ಚಿತ್ರವನ್ನು ಮನಸ್ಸಿನಲ್ಲಿ ನೋಡ್ತಿದ್ದೀರೋ ಅದನ್ನೇ ನಿಜ ಅಂದುಕೊಂಡು ಇಡೀ ದೇಹದಲ್ಲಿ ರಿಯಾಕ್ಷನ್ ಶುರು ಮಾಡುತ್ತೆ. ಇದೇ ರೀತಿ ಯಾರೋ 5 ವರ್ಷ ಹಿಂದೆ ಆಡಿದ ಮಾತು, ಮಾಡಿದ ಅವಮಾನವನ್ನು ನೀವು ದಿನಾ ನೆನೆಸಿಕೊಂಡಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪ್ರತಿದಿನವೂ ಆ ಹಾವನ್ನು ನಿಮ್ಮ ಕಣ್ಣೆದುರು ತಂದು ನಿಲ್ಲಿಸುತ್ತದೆ. ಅಂದರೆ ಅವತ್ತು ನಡೆದ ನಿಮ್ಮ ಘಟನೆ ಏನಿದೆ, ಆಗ ನಿಮ್ಮ ಬಾಡಿನಲ್ಲಿ ಏನೇನು ಕೆಮಿಕಲ್ಗಳು ರಿಲೀಸ್ ಆಯಿತು, ಅದೇ ಕೆಮಿಕಲ್ ಈ ಕ್ಷಣದಲ್ಲೂ ರಿಲೀಸ್ ಆಗುತ್ತದೆ. ಹೀಗೆ ನೀವು ಭಯ ಅಥವಾ ಬೇಸರ ಪಟ್ಟಾಗ ನಿಮ್ಮ ದೇಹದಲ್ಲಿ ಏನಾಗುತ್ತದೆ ಗೊತ್ತೇ? ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತಕ್ಷಣವೇ ನಿಮ್ಮ ಕಿಡ್ನಿಗಳ ಮೇಲಿರುವ ಆಡ್ರಿನಲ್ ಗ್ಲ್ಯಾಂಡಿಗೆ ಒಂದು ಎಮರ್ಜೆನ್ಸಿ ಸಿಗ್ನಲ್ ಕಳಿಸುತ್ತೆ. ಅಲ್ಲಿಂದ 2 ಅತ್ಯಂತ ಅಪಾಯಕಾರಿ ಹಾರ್ಮೋನ್ಗಳ ರಿಲೀಸ್ ಆಗುತ್ತವೆ. ಒಂದನೆಯದು ಅಡ್ರಿನಾಲಿನ್, ಎರಡನೆಯದು ಕಾರ್ಟಿಸಾಲ್. ಇದು ಸ್ಟಿರಾಯ್ಡ್ ಹಾರ್ಮೋನ್ಗಳು, ಅಂದರೆ ಸ್ಟ್ರೆಸ್ ಹಾರ್ಮೋನ್ಗಳು ಎಂದು ಸೈನ್ಸ್ ಲೋಕದಲ್ಲಿ ಕರೆಯುತ್ತಾರೆ. ಇವು ನಿಮ್ಮ ದೇಹ ಸೇರಿದ ತಕ್ಷಣ 3 ಕೆಟ್ಟ ಬದಲಾವಣೆಗಳಾಗುತ್ತವೆ. ನಿಮ್ಮ ಲಿವರ್ ತಕ್ಷಣವೇ ರಕ್ತಕ್ಕೆ ಗ್ಲೂಕೋಸನ್ನು ಜಾಸ್ತಿ ಪಂಪ್ ಮಾಡುತ್ತದೆ. ದಿನ ನೀವು ಹಳೆ ನೆನಪುಗಳನ್ನು ನೆನೆಸಿ ಬೇಸರ ಪಟ್ಟುಕೊಂಡರೆ ಅದೇ ನಿಮ್ಮನ್ನು ಶುಗರ್ ಕಾಯಿಲೆಗೆ ತಳ್ಳುತ್ತದೆ. ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿಯಾಗಿ ರಕ್ತದೊತ್ತಡ ಅಂದರೆ BP ಹೆಚ್ಚಾಗುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಸಿಸ್ಟಮ್ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟಾಗಿ ಲಾಕ್ ಆಗಿಬಿಡುತ್ತದೆ. ಏಕೆಂದರೆ ದೇಹಕ್ಕೆ ಈಗ ಪ್ರಾಣ ಉಳಿಸಿಕೊಳ್ಳುವುದು ಮುಖ್ಯವೇ ಹೊರತು ಊಟ ಜೀರ್ಣ ಮಾಡೋದಲ್ಲ. ಯಾರೋ ಹಳಬರು ಕೊಟ್ಟ ಬೇಸರವನ್ನು ನೀವು ದಿನಾ ನೆನೆಸಿಕೊಂಡು ಒಳಗೊಳಗೆ ಕೊರಗುತ್ತಾ ಇದ್ದರೆ ನಿಮ್ಮ ದೇಹದಲ್ಲಿ ದಿನದ 24 ಗಂಟೆಯೂ ಈ ಕಾರ್ಟಿಸಾಲ್ ಅನ್ನೋ ವಿಷಕಾರಿ ಹಾರ್ಮೋನ್ ರಿಲೀಸ್ ಆಗ್ತಾನೇ ಇರುತ್ತದೆ. ಈ ಮಾನಸಿಕ ವಿಷವೇ ದಿನ ಕಳೆದಂತೆ ನಿಮ್ಮ ಇಡೀ ದೇಹದ ಇಮ್ಯುನಿಟಿಯನ್ನು ಝೀರೋ ಮಾಡಿ ಕೊನೆಗೆ ಬೆನ್ನು ನೋವು, ಕುತ್ತಿಗೆ ನೋವು, ಗ್ಯಾಸ್ಟ್ರಿಕ್ನಿಂದ ಹಿಡಿದು ದೊಡ್ಡ ದೊಡ್ಡ ಕಾಯಿಲೆಗಳಾಗಿ ಹೊರಗೆ ಬರುತ್ತದೆ. ಇದನ್ನೇ ಮೆಡಿಕಲ್ ಸೈನ್ಸ್ನಲ್ಲಿ ಸೈಕೋಸೊಮ್ಯಾಟಿಕ್ ಇಲ್ನೆಸ್ ಅಂದರೆ ಮನಸ್ಸಿನಿಂದ ದೇಹಕ್ಕೆ ಬರುವ ಕಾಯಿಲೆಗಳು ಅಂತ ಕರೆದಿದ್ದಾರೆ. ಹಾಗಾದರೆ ಇಷ್ಟೊಂದು ಅಪಾಯಕಾರಿಯಾದ ಈ ಕರಾಳ ನೆನಪುಗಳನ್ನು ನಮ್ಮ ಮನಸ್ಸಿನಿಂದ ಶಾಶ್ವತವಾಗಿ ಅಳಿಸುವುದು ಹೇಗೆ? ಇದಕ್ಕೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿನಲ್ಲೇ ಒಂದು ಶಕ್ತಿಶಾಲಿ ಡಿಲೀಟ್ ಬಟನ್ ಇದೆ. ಅದನ್ನು ಬಳಸುವ ವಿಧಾನ ಇಲ್ಲಿದೆ, ಕೇಳಿ. ರಾತ್ರಿ ನೀವು ಮಲಗುವಾಗ ಕಣ್ಣುಗಳು ತೂಕಡಿಸುವ ಆ ಕೊನೆಯ 10 ನಿಮಿಷ ಇದೆಯಲ್ಲ, ಆ ಸಮಯದಲ್ಲಿ ನಿಮ್ಮ ಲಾಜಿಕಲ್ ಮೈಂಡ್ ಅಂದರೆ ಕಾನ್ಷಿಯಸ್ ಮೈಂಡ್ ನಿದ್ರೆಗೆ ಜಾರಿರುತ್ತದೆ ಮತ್ತು ಸಬ್ಕಾನ್ಷಿಯಸ್ ಮೈಂಡಿನ ಬಾಗಿಲು ಪೂರ್ತಿಯಾಗಿ ಓಪನ್ ಆಗಿರುತ್ತದೆ. ಅದೇ ಸಮಯದಲ್ಲಿ ಪ್ರಶಾಂತವಾಗಿ ಮಲಗಿ ಕಣ್ಣು ಮುಚ್ಚಿ ದೀರ್ಘವಾಗಿ 5 ಬಾರಿ ಉಸಿರಾಡಿ. ನಿಮ್ಮ ದೇಹ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆದಾಗ ನಿಮ್ಮ ಕಣ್ಣೆದುರು ಒಂದು
ಹಳೆಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಸ್ಕ್ರೀನ್ ಇದೆ ಎಂದು ಕಲ್ಪಿಸಿಕೊಳ್ಳಿ. ನಿಮಗೆ ಅತಿ ಹೆಚ್ಚು ನೋವು ಕೊಟ್ಟ ಆ ಕರಾಳ ಘಟನೆ ಅಥವಾ ಆ ವ್ಯಕ್ತಿಯ ಮುಖವನ್ನು ಆ ಹಳೆ ಟಿವಿ ಸ್ಕ್ರೀನ್ ಮೇಲೆ ನೋಡಿ. ಈಗ ನಿಮ್ಮ ಬಲಗೈಯಲ್ಲಿ ಒಂದು ರಿಮೋಟ್ ಕಂಟ್ರೋಲ್ ಇದೆ ಎಂದು ಭಾವಿಸಿ. ಆ ರಿಮೋಟ್ನ ಬಟನ್ ಒತ್ತಿ. ಆ ನೋವಿನ ದೃಶ್ಯದಲ್ಲಿ ಕೇಳಿಸುತ್ತಿರುವ ಮಾತುಗಳನ್ನು, ಸೌಂಡನ್ನು ಪೂರ್ತಿಯಾಗಿ ಮ್ಯೂಟ್ ಮಾಡಿ. ಸೌಂಡ್ ಬಂದಾಯಿತು, ಕಂಪ್ಲೀಟ್ ಬಂದಾಯಿತು. ಆ ಚಿತ್ರವನ್ನು ನಿಧಾನವಾಗಿ ಚಿಕ್ಕದಾಗಿಸುತ್ತಾ ಹೋಗಿ. ಅದು ಒಂದು ಸಣ್ಣ ಸಾಸಿವೆ ಕಾಳಿನಷ್ಟು ಚುಕ್ಕೆಯಾಗಿ ಕರಗಿ ಶೂನ್ಯವಾಗಲಿ. ಕೊನೆಯದಾಗಿ ಒಂದು ಬಿಳಿ ಬಣ್ಣದ ಪ್ರಖರವಾದ ಲೇಸರ್ ಬೆಳಕು ನಿಮ್ಮ ಒಳಗಿನಿಂದ ಬಂದು ಆ ಇಡೀ ಟಿವಿ ಸ್ಕ್ರೀನನ್ನು ಸುಟ್ಟು ಬೂದಿ ಮಾಡುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಆ ಬೂದಿ ಗಾಳಿಯಲ್ಲಿ ಸಂಪೂರ್ಣವಾಗಿ ತೇಲಿ ಮಾಯವಾಗುತ್ತಿದೆ. ಈಗ ನಿಮ್ಮ ಒಳಗಿನಿಂದ ಒಂದು ದೀರ್ಘವಾದ ಉಸಿರನ್ನು ಹೊರಹಾಕಿ. ನಿಮ್ಮ ಮನಸ್ಸಿಗೆ ಜೋರಾಗಿ ಆಜ್ಞೆ ಮಾಡಿ, ಇವತ್ತಿಗೆ ಈ ನೋವಿನಿಂದ ನನಗೆ ಸಂಪೂರ್ಣವಾಗಿ ಮುಕ್ತಿ ಸಿಕ್ಕಿತು. ನಾನು ಶಾಶ್ವತವಾಗಿ ಈ ನೋವಿನಿಂದ ಹೊರಗೆ ಬಂದಿದ್ದೇನೆ. ಈ ರೀತಿ ನಿಮಗೆ ನೀವು ಆಜ್ಞೆ ಮಾಡಿಕೊಳ್ಳಿ. ವೀಕ್ಷಕರೇ, ಯಾರೋ ಮಾಡಿದ ತಪ್ಪಿಗೆ, ಇನ್ಯಾರೋ ಕೊಟ್ಟ ಮೋಸಕ್ಕೆ ಇವತ್ತಿನ ನಿಮ್ಮ ಸುಂದರವಾದ ಬದುಕನ್ನು ನರಕ ಮಾಡಿಕೊಳ್ಳಬೇಡಿ. ಈ ಮೆಂಟಲ್ ಸ್ಕ್ರೀನ್ ಡಿಲೀಷನ್ ಟೆಕ್ನಿಕ್ಕನ್ನು ಇಂದಿನಿಂದಲೇ ಸತತವಾಗಿ 7 ದಿನಗಳ ಕಾಲ ರಾತ್ರಿ ಮಲಗುವಾಗ ಪ್ರಯತ್ನಿಸಿ ನೋಡಿ. ನಿಮ್ಮ ಮನಸ್ಸು ಎಷ್ಟು ಹಗುರವಾಗುತ್ತದೆ ಅಂದರೆ ನಿಮ್ಮ ತಲೆಯ ಮೇಲಿದ್ದ 100 kg ಭಾರ ಇಳಿದು ಹೋದ ಹಾಗೆ ಅನ್ನಿಸುತ್ತದೆ. ನಿಮಗೆ ಹೊಸ ಜನ್ಮ ಸಿಕ್ಕ ಅನುಭವವಾಗುತ್ತದೆ. ನಿಮ್ಮ ಮನಸ್ಸನ್ನು ಹೀಗೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ ಮೇಲೆ ಸಬ್ಕಾನ್ಷಿಯಸ್ ಮೈಂಡಿಗೆ ಬ್ರೈನ್ ವೈರ್ಸ್ ರೀಪ್ರೋಗ್ರಾಮಿಂಗ್ ಮಾಡುವುದು ಹೇಗೆ? ನಮ್ಮ ಹಳೆಯ ನೆಗೆಟಿವ್ ಯೋಚನೆಗಳ ಪ್ಯಾಟ್ರನನ್ನು ಶಾಶ್ವತವಾಗಿ ಬ್ರೇಕ್ ಮಾಡಿ ನಮ್ಮ ಮನಸ್ಸಿನ ಆಳದಲ್ಲಿ ಯಶಸ್ಸು ಮತ್ತು ಶಾಂತಿಯ ಹೊಸ ಆಲೋಚನೆಗಳನ್ನು ಬಿತ್ತುವುದು ಹೇಗೆ? ಇದನ್ನು ನಾವು ಅತ್ಯಂತ ರೋಚಕವಾಗಿ ಎಪಿಸೋಡ್ 4ನಲ್ಲಿ ತಿಳಿಯೋಣ. ಆ ವಿಡಿಯೋಗಾಗಿ ಕಾಯುತ್ತಿದ್ದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಎಪಿಸೋಡ್ 4 ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮವರಿಗಾಗಿ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಆ ಮಹಾಶಕ್ತಿಯ ಕೃಪೆ ಸದಾ ನಿಮ್ಮ ಮೇಲಿರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣವೇ? ಧನ್ಯವಾದಗಳು.